ಹಾಯ್ ಹಲೋ ಎಲ್ಲರಿಗೂ ಭೂವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಯುಗಾದಿ ಹಬ್ಬದ ದಿನ ನಾನು ಬೆಳಗ್ಗೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಜಾರ್ಗೆ ಬೆಳ್ಳುಳ್ಳಿ, ಜೀರಿಗೆ, ಹಸಿಶುಂಠಿ, ಲವಂಗ, ಚಕ್ಕೆ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಕೊಬ್ಬರಿ, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಆ ಲೆಕ್ಕಕ್ಕೆ ನೀವು ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಇದಕ್ಕೆ ತೊಳೆದು ರೆಡಿ ಮಾಡ್ಕೊಂಡಿರೋ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 7ರಿಂದ 8 ಹಸಿಮೆಣಸು, ನಿಮಗೆ ಖಾರ ಎಷ್ಟು ಬೇಕೋ ಆ ತಕ್ಕಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ. ಇದಕ್ಕೆ ಕಾಳು ಮೆಣಸು ಹಾಕ್ಬೋದು, ಬಟ್ ನಾನು ಹಾಕಿಲ್ಲ, ಹುಡುಗರು ಮಕ್ಕಳು ತಿನ್ನೋದಲ್ವ. ಹಾಗಾಗಿ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಬೀನ್ಸ್, ಕ್ಯಾರೆಟ್, ಚಕ್ರ ಮೊಗ್ಗು, ಕರಿಬೇವು. ಇದಕ್ಕೆ ಪಲಾವ್ ಎಲೆ ಹಾಕಬೇಕು, ಬಟ್ ನಾನು ಆ್ಯಡ್ ಮಾಡಿಲ್ಲ ಪಲಾವ್ ಎಲೆನ. ಒಣ ಬಟಾಣಿ ನೆನೆಸಿಟ್ಕೊಂಡಿದ್ದೆ, ಹಸಿ ಬಟಾಣಿ ಖಾಲಿಯಾಗಿತ್ತು, ಹಾಗಾಗಿ ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಚಕ್ರ ಮೊಗ್ಗು ಹಾಕಿ ಚೆನ್ನಾಗಿ ಅದು ಚಕ್ರ ಮೊಗ್ಗು ಎಣ್ಣೆಲಿ ಫ್ರೈ ಆಗಲಿ. ಎಣ್ಣೆ ಫ್ರೈ ಆದಮೇಲೆ ನಾನು ಇವಾಗ ತರಕಾರಿ ಹಾಕ್ತಾಯಿದ್ದೀನಿ. ತರಕಾರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಣ ಬಟಾಣಿ ನೆನೆಸಿಟ್ಕೊಂಡಿದ್ವಲ್ವ, ಬಟಾಣಿ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇದಕ್ಕೆ ಹಸಿ ಬಟಾಣಿ ಹಾಕ್ಬೋದು ಸೀಸನ್ ಇವಾಗ, ಬಟ್ ನಮ್ಮ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ನಾನು ಒಣ ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಕಪ್ಪಲ್ಲಿ 4 ಕಪ್ಪಿನ ಪಲಾವ್ ಬೇಕಾಗುತ್ತೆ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೋಣ. ಹಾಕಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬಿದ್ದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಲಿ, ಪುದೀನದ್ದು ಆಮೇಲೆ ಏಲಕ್ಕಿ ಲವಂಗ ಹಾಕಿರೋದು ಸ್ಮೆಲ್ ಹೋಗಲಿ. ಹಾಗೆ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಜಾರಲ್ಲಿ ಉಳಿದಿರೋ ಮಸಾಲೆ ಹಾಕಿ ನೀರೆಲ್ಲ ಹಾಕಿ ಕಲ್ಲಾಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನಾನು ಉಪ್ಪು ಆವಾಗಲೇ ಹಾಕಿದ್ನಲ್ಲ, ಅದೇ ಉಪ್ಪು ಹಾಕಿರೋದು, ಮತ್ತು ಮೇಲೆ ಉಪ್ಪು ಹಾಕಿಲ್ಲ, ನನಗೆ ಅದೇ ಟೇಸ್ಟ್ ಸಾಕಾಗಿತ್ತು. ಹಾಗಾಗಿ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಬರೋ ತನಕ ವೆಯ್ಟ್ ಮಾಡೋಣ. ಹಾಗೆ ನಾನು ಪಕ್ಕದಲ್ಲಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ವಿಷಲ್ ಆಯಿತು. ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದೇನಪ್ಪ ಇವಳು ಯಾವಾಗಲೂ ನುಗ್ಗೆಕಾಯಿ ಸಾರು ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನಾವು ಯುಗಾದಿ ಹಬ್ಬದಲ್ಲಿ ನಮ್ಮ ಕಡೆ ನುಗ್ಗೆಕಾಯಿ ಸಾಂಬಾರೇ ಮಾಡೋದು. ಹಾಗಾಗಿ ಇವತ್ತು ನುಗ್ಗೆಕಾಯಿ ಸಾಂಬಾರು, ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ಬಿಡೋದ್ರಿಂದ ನಾವು ನುಗ್ಗೆಕಾಯಿ ಸಾಂಬಾರು ಜಾಸ್ತಿ ಮಾಡ್ತೀವಿ. ಹಾಗೆ ಪಲಾವ್ ರೆಡಿಯಾಗಿದೆ. ಬನ್ನಿ ಪಲಾವ್ ಹೇಗೆ ಬಂದಿದೆ ಅಂತ ನೋಡೋಣ. ವಾವ್, ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಶೆಲ್ಫಿ ಮೇಲೆ ಫೋನ್ ಇಟ್ಟಿರೋದ್ರಿಂದ ಅದರ ಹೊಗೆ ಎಲ್ಲ ಮೊಬೈಲ್ಗೆ ಕ್ಯಾಮ್ರಾಕ್ಕೆ ಹೋಗ್ತಾಯಿದೆ. ಬಟ್ ನೆಕ್ಸ್ಟ್ ಟೈಮ್ ಈ ತಪ್ಪು ಮಾಡೋಲ್ಲ ನಾನು, ಯಾಕೆಂದರೆ ಅದು ಬರಲು ಕಾಣಿಸ್ತಾ ಇದೆ ನೋಡಿ. ಸಾರಿ. ಆ ಪಲಾವ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಬೇಜಾರಾಯಿತು, ಅದು ವಿಡಿಯೋ ಕ್ಲಿಯರಿಟಿ ಬರ್ತಾಯಿಲ್ಲ. ಓಕೆ, ಇವಾಗ ಪಲಾವ್ ಆದಮೇಲೆ ನಾನು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೇನೆ. ನನಗೆ ಅಂದರೆ ಕುದಿಯೋಕರ ನಿಂಬೆಹಣ್ಣು ಹಾಕೋ ಟೇಸ್ಟಿಗೂ ಈ ಟೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾನು ನಿಂಬೆಹಣ್ಣು ಹಿಂಡೋದು. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ನನ್ನ ಮಕ್ಕಳಿಗೂ ನಮ್ಮ ಮನೆಯವ್ರಿಗೂ ನಾನು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ, ಟೇಸ್ಟ್ ಮಾಡಿ ಹೇಳೋಣ. ಇವಾಗ ನನ್ನ ಮಗ್ಗೆ ತಿಂಡಿ ಹಾಕ್ಕೊಟ್ಟೆ. ಅವನು ಆಲ್ರೆಡಿ ಇವತ್ತು ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದಾನೆ. ಅದಕ್ಕೆ ಅವನು ಮುಖ ತೋರಿಸ್ತಾ ಇಲ್ಲ ಅವನಿಗೆ ಒಂದು. ಹಾಗಾಗಿ ಇವಾಗ ಪಲಾವ್ ಹಾಕ್ಕೊಟ್ಟೆ ನಾನು ಅವನಿಗೆ. ಪಲಾವ್ ತಿಂತಾಯಿದ್ದಾನೆ. ಪಲಾವ್ ತಿನ್ನಲಿ ಅವರು. ಇವಾಗ ನಾನು ಮೊಸರು ಬಜ್ಜಿ ಜೊತೆ ತಿನ್ನು ಅಂತ ಹೇಳಿದೆ, ಸೊ ಅವನು ಸ್ವಲ್ಪ ಹಚ್ಕೊತಿದ್ದಾನೆ. ಮೊಸರು ಬಜ್ಜಿನ ಅಷ್ಟೇ ನನ್ನ ಫೇವ್ರೇಟ್ ಮೊಸರು ಬಜ್ಜಿ. ಇವಳು ಯುಗಾದಿ ಹಬ್ಬಕ್ಕೆ ಸ್ನಾನ ಮಾಡ್ಕೊಂಡು ಈ ಥರ ರೆಡಿಯಾಗಿದ್ಲು. ಹಾಗೆ ಬೇವು ಮಾಡೋದು ಹೇಗಂತೆ ನೋಡೋಣ ಬನ್ನಿ. ಬೇವಿಗೆ ಅರ್ಧ kg ಕಡಲೆ ತೊಗೊಂಡಿದ್ದೀನಿ. ಬೇವಿನ ಹೂವು, ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ, ಏಲಕ್ಕಿ, ಬೆಲ್ಲ. ನಾನು ಅರ್ಧ kg ಕಡಲೆಗೆ ಅರ್ಧ kgನೂ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಬೆಲ್ಲನ. ಅದನ್ನ ಕಡಲೆ ಮಿಕ್ಸಿ ಮಾಡ್ಕೊಂಡು ಜರಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲನ ಸಣ್ಣಗೆ ಕುಟ್ಕೊಂಡ್ಬಿಡೋಣ. ಸಣ್ಣಗೆ ಕುಟ್ಕೊಂಡು ಅದು ರುಬ್ಬಿಟ್ಕೊಂಡಿದ್ವಲ್ವ ಕಡಲೆ ಪುಡಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಮತ್ತು ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಅದು ಎಲ್ಲ ಕಡಲೆಗೆ ಅದು ಬೆಲ್ಲ ಇದು ಆಗಲಿ ಮಿಕ್ಸಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಅಷ್ಟೇ. ಇವಾಗ ಚೆನ್ನಾಗಿ
ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಒಣಕೊಬ್ಬರಿ, ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಆವಾಗಲೇ ನಾನು 2 ತೊಗೊಂಡಿದ್ನಲ್ಲ, ಅದನ್ನ ಕುಟ್ಟಿಟ್ಕೊಂಡಿದ್ದೆ. ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಬೇವಿನ ಹೂವು, ಇದು ಇಂಪಾರ್ಟೆಂಟು, ಬೇವಿನ ಹೂವು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಇದು ರೆಡಿ ಆಯಿತು. ಇವಾಗ ನಾವು ಹಪ್ಪಳ ಕರ್ಕೊಳ್ಳೋಣ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಿತ್ತು ಆಲ್ರೆಡಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ಹಪ್ಪಳ ಕರ್ಕೊಳ್ಳೋಣ. ಇದು ಒಯ್ಯ ಹಪ್ಪಳ ಕರೆದಿದ್ದು ಇವಾಗಲೇ ಕರೆದಿದ್ದು ಮುದ್ದೆ ಹಪ್ಪಳ. ಇದು ನಾನು ಅಮ್ಮನ ಮನೇಲಿ ಮಾಡ್ಕೊಂಬಂದಿದ್ದೆ ಮುದ್ದೆ ಹಪ್ಪಳನ. ಹಾಗಾಗಿ ವಿಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಹಪ್ಪಳ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಮುದ್ದೆ ಹಪ್ಪಳನೂ. ಹೀಗೆ ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಹಬ್ಬ ಅಂತ ಇಲ್ಲ, ಯಾವಾಗಾದರೂ ಬಾಯಿ ಕೆಟ್ಟಂಗಾದರೆ, ತಿನ್ನಬೇಕು ಏನಾದರೂ ಖಾರವಾಗಿ ಅಂದರೆ ನಾವು ಪಕ್ಕಾ ಮಜ್ಜಿಗೆ ಮೆಣಸಿನ್ಕಾಯಿ ನಾವು ಕರ್ಕೊತೀವಿ. ಅದು ರೆಡಿ ಆಯಿತು. ಶಾವಿಗೆ ಕೂಡ ರೆಡಿಯಾಗಿತ್ತು. ಇವಾಗ ತುಪ್ಪ ಕಾಸಬೇಕಿತ್ತು. ತುಪ್ಪ ಕಾಯಕ್ಕಿಟ್ಟಿದ್ದೀನಿ. ನಾವು ಶಾವಿಗೆ ಮಾಡ್ತೀವಿ ಇದರಲ್ಲಿ ಯುಗಾದಿ ಹಬ್ಬದಲ್ಲಿ. ಶಾವಿಗೆ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ದಯವಿಟ್ಟು ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ. ಇವಾಗ ತುಪ್ಪ ಹಾಕ್ತಾಯಿದೆ, ಹಾಗಾಗಿ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದ್ದು ದೊಡ್ಡ ಗುಳ್ಳಿ ಎಲ್ಲ ಹೊಡ್ಕೊಂಡು ಸಣ್ಣ ಗುಳ್ಳಿ ಬರಲಿ, ಅಲ್ಲಿ ತನಕ ಚೆನ್ನಾಗಿ ಕುದೀಲಿ ಇದು. ಹಾಗೆ ಇದಕ್ಕೆ ಸ್ವಲ್ಪ ವೀಳ್ಯದೆಲೆ ಹಾಕಬೇಕು. ಬಟ್ ನನ್ನ ಹತ್ರ ವೀಳ್ಯದೆಲೆ ಖಾಲಿಯಾಗಿತ್ತು ನಮ್ಮ ಮನೇಲಿ, ಹಾಗಾಗಿ ಹಾಕ್ತಾಯಿಲ್ಲ. ನಮ್ಮದು ಹಬ್ಬದ ದಿನಲ್ಲೇ ಎಲ್ಲ ರೆಡಿ ಆಗಬೇಕು, ತುಪ್ಪ ಎಲ್ಲ. ಯಾಕಂದರೆ ಮತ್ತೆ ಮುಂಚೆನೇ ಕಾಸಿಟ್ರೆ ಅದನ್ನ ಹಾಕ್ಕೊಂಡು ಕೆಲವು ಮಕ್ಳು ಇರ್ತಾರಲ್ವ ನಮ್ಮ ಮನೇಲಿ, ಹಾಗಾಗಿ ಊಟ ಮಾಡ್ತಾರೆ. ಹಾಗೆ ಸ್ನಾನ ಆಯಿತು, ಪೂಜೆ ಆಯಿತು. ಇವಾಗ ರಾಯರ ಮಠಕ್ಕೆ ಬಂದು ರಾಯರ ದರ್ಶನ ತೊಗೊಂಡು ಇಲ್ಲಿ ಬಂದರು. ಇವ್ರದ್ದು ಜಗಳ ತಪ್ಪಂಗಿಲ್ಲ. ಜಗಳ ಆಡಿಕೊಂಡು ಮನೆಗೆ ಬಂದು ನೋಡಿ ಮತ್ತೆ ಈಗ ಒಂದಾಗಿ ಬೇವು ಬೆಲ್ಲ ತಿಂತಾಯಿದ್ದಾರೆ. ಇದೆ ಅಲ್ವಾ ಅಣ್ಣ ತಂಗಿ ಪ್ರೀತಿ ಅಂದರೆ. ಹಾಗೆ ನಾವು ಬೇವು ಬೆಲ್ಲ ತಿಂದ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.